ಹುನೈನ್ ಯುದ್ಧದಲ್ಲಿ ವಿಶ್ವನಾಯಕ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲಿಗೆ ಒಬ್ಬರು ಮೆಟ್ಟಿದರು. ಪೈಗಂಬರರಿಗೆ ಅದು ಅತೀವ ನೋವನ್ನುಂಟು ಮಾಡಿತು. ಆ ಚಪ್ಪಲಿ ತುಂಬಾ ಗಟ್ಟಿಯಾಗಿತ್ತು. ನೀನು ನನಗೆ ನೋವನ್ನುಂಟು ಮಾಡಿದ್ದೀಯಾ ಅಂತ ಅಂದು ಪೈಗಂಬರರು ಅವರನ್ನು ತಮ್ಮ ಕೈಯಲ್ಲಿದ್ದ ಕೋಲಿನಿಂದ ಸ್ವಲ್ಪ ಆ ಕಡೆ ಸರಿಸಿದರು. ಇದರಿಂದ ನೊಂದುಕೊಂಡ ಆ ವ್ಯಕ್ತಿ ರಾತ್ರಿ ಒಂಟಿಯಾಗಿ ಅಳುತ್ತಾ ಸಮಯ ಕಳೆದರು. ಬೆಳಿಗ್ಗೆ ಪೈಗಂಬರರು ಅವರನ್ನು ತಮ್ಮ ಬಳಿಗೆ ಬರಲು ಸೂಚಿಸಿದರು. ಆ ವ್ಯಕ್ತಿ ಭಯಚಕಿತನಾಗಿ ಪೈಗಂಬರರ ಬಳಿ ಬಂದರು. ಪೈಗಂಬರರು ಅವರನ್ನು ತಮ್ಮ ಸಮೀಪಕ್ಕೆ ಕರೆದು ಹೇಳಿದರು, ನೀನು ನಿನ್ನೆ ನನ್ನ ಕಾಲಿಗೆ ಮೆಟ್ಟಿ ನೋವು ಕೊಟ್ಟೆ. ನಾನು ಬೆತ್ತದ ಸಹಾಯದಿಂದ ಆಚೆ ಸರಿಯುವಂತೆ ಮಾಡಿದೆ. ನಿನಗೆ ಬೇಸರವಾಗಿರಬಹುದು. ಈ 80 ಆಡುಗಳು ನೀನು ತೆಗೆದುಕೋ ಅಂತ ಹೇಳಿ ಸಾಂತ್ವನವನ್ನು ನೀಡಿದರು. ನೋಡಿ ಜನರೇ, ಪೈಗಂಬರರ ಸಾಂತ್ವನದ ಶೈಲಿ ಹೇಗಿತ್ತೆಂದು. ಮರಣ ವೇಳೆಯಲ್ಲಿ ಪೈಗಂಬರರು ಹೇಳಿದರು, ಯಾರಿಗಾದರೂ ನನ್ನ ಮೇಲೆ ಪ್ರತೀಕಾರ ತೀರಿಸಬೇಕು ಅಂತಿದ್ದರೆ ಅದಕ್ಕೆ ಅವಕಾಶವಿದೆ. ನನ್ನಿಂದ ಏನಾದರೂ ಆ ಕಡೆ ಕೊಡಬೇಕಾಗಿ ಬಾಕಿ ಉಳಿದದ್ದು ಇದ್ದರೂ ಅದನ್ನೂ ಹೇಳಿಬಿಡಿ. ವಾಹ್, ಸುಬ್ಹಾನಲ್ಲಾಹ್.